ಕಾಶ್ಮೀರದ ಲಾಲ್ ಚೌಕ್ ಇರ್ಬೋದು, ರಾಷ್ಟ್ರಧ್ವಜನ ಹಾರಿಸಲಿಕ್ಕೆ ಪ್ರಾಣ ತೆತ್ತಾದ್ರೂ ಹಾರಿಸಲಿಕ್ಕೆ ಮುಂದೆ ಬಂದದ್ದು आतंकवादी कान खोल करके सुन ले, किसने अपनी माँ का दूध पिया। ಸಂಘದ ದೃಷ್ಟಿಕೋನ ಇಡೀ ಭಾರತ ಹಿಂದೂ ರಾಷ್ಟ್ರ. ರಾಷ್ಟ್ರಧ್ವಜಕ್ಕೆ ಸಂಘ ಸದಾ ಗೌರವವನ್ನು ಕೊಡ್ತಾ ಇದೆ. ವಿಶೇಷವಾಗಿ 1930ರ ದಶಕಗಳಲ್ಲಿ ರಾಷ್ಟ್ರಧ್ವಜದ ಬಗ್ಗೆ ಏನು ಚರ್ಚೆಗಳು ನಡೀತಾ ಇತ್ತು, ಆ ಎಲ್ಲ ಸಂದರ್ಭದಲ್ಲೂ ಕೂಡ ಸಂಘದ ಹಿರಿಯರು ರಾಷ್ಟ್ರಧ್ವಜದ ಬಗ್ಗೆ ಸಂಘದ ಶಾಖೆಗಳಲ್ಲಿ ಬೇರೆ ಬೇರೆ ಕಡೆ ಮಾತಾಡ್ತಾ ಇದ್ರು. ಒಮ್ಮೆ ನೆಹರು ಅವರು ರಾಷ್ಟ್ರಧ್ವಜವನ್ನು ಅರಳಿಸುವ ಸಂದರ್ಭದಲ್ಲಿ ಕೂಡ ಅಲ್ಲಿ ಆ ಕಂಬದಲ್ಲಿ ಸುಮಾರು ಒಂದು 60 ಫೀಟಿನ ಎತ್ತರದ ಕಂಬ ಅಂತ ಹೇಳ್ತಾರೆ, ಆ ಕಂಬದ ಮಧ್ಯೆ ರಾಷ್ಟ್ರಧ್ವಜ ಸಿಕ್ಕಾಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಮೇಲೆ ಹತ್ತಿ ಆ ಸುಕ್ಕು ಬಿಡಿಸಿ ಅದನ್ನು ಹಾರಿಸಲಿಕ್ಕೆ ಪ್ರಯತ್ನ ಪಟ್ಟವರು ಸಂಘದ ಒಬ್ಬ ಸ್ವಯಂ ಸೇವಕ ಕಿಶನ್ ಸಿಂಗ್ ರಜಪೂತ್ ಅಂತ. ಅಂದರೆ ಸಂಘದ ಪ್ರಾರಂಭದ ದಿನಗಳಿಂದಲೂ, ಇವನ್ ರಾಷ್ಟ್ರಧ್ವಜದ ಪ್ರಾರಂಭದ ಅದರ ಇತಿಹಾಸದ ಪ್ರಾರಂಭದ ದಿನಗಳಿಂದಲೂ ಕೂಡ ಅದಕ್ಕೆ ಒಂದು ದೊಡ್ಡ ಗೌರವವನ್ನು ಸಂಘದ ಸ್ವಯಂ ಸೇವಕರು ಕೊಡ್ತಾ ಇದ್ದಾರೆ. ಸಂಘದ ಬೇರೆ ಬೇರೆ ಕಾರ್ಯಾಲಯದಲ್ಲಿ ಆಗಸ್ಟ್ 15 ಜನವರಿ 26ಕ್ಕೆ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ. ಸಂಘದ ಸರಸಂಘ ಚಾಲಕರು ಮತ್ತು ಸರಕಾರ್ಯವಾಹರು ದೇಶದ ಎಲ್ಲೇ ಪ್ರವಾಸದಲ್ಲಿ ಇರಲಿ, ಎಲ್ಲಿದ್ದೀವೋ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವಂಥದ್ದು ಸಂಘದ ಒಂದು ಪದ್ಧತಿಯ ಭಾಗವಾಗಿ ಬರ್ತಾ ಇದೆ. ಈ ಹಿಂದೆ ಈ ದೇಶದಲ್ಲಿ ಫ್ಲಾಗ್ ಕೋಡ್ಗಳು ಬಳಕೆಯಲ್ಲಿ ಇದ್ದಾಗ ಯಾವಾಗ ಹಾರಿಸಬೇಕು ಯಾವಾಗ ಹಾರಿಸಬಾರ್ದು, ಖಾಸಗಿ ಜಾಗದಲ್ಲಿ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಹಾರಿಸಬಾರ್ದು ಅಂತಕ್ಕಂಥ ಒಂದು ಕೋಡ್ ಇದ್ದ ಸಂದರ್ಭದಲ್ಲಿ ಸಂಸದರಾಗಿದ್ದ ನವೀನ್ ಜಿಂದಾಲ್ ಅವರೇ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಲ್ಲಿ ಅದು ನಿರ್ಣಯ ಆಗುತ್ತೆ. ನಂತರ ಒಮ್ಮೆ ಕೋರ್ಟಿಂದ ಕ್ಲಿಯರೆನ್ಸ್ ಬಂದ ಸಂದರ್ಭದಿಂದ ಇವತ್ತಿನವರೆಗೆ ಸಂಘ ಸಂವಿಧಾನಬದ್ಧವಾಗಿಯೇ ರಾಷ್ಟ್ರಧ್ವಜವನ್ನು ಹಾರಿಸ್ತಾ ಇದೆ. ಇನ್ನೂ ಕೆಲವು ಕಡೆ ಆಗಸ್ಟ್ 15 ಜನವರಿ 26ಕ್ಕೆ ಎಲ್ಲಿ ಸಾರ್ವಜನಿಕವಾಗಿ ಹಾರಿಸ್ಬೇಕಿತ್ತು, ಆದರೆ ಪ್ರತ್ಯೇಕತಾವಾದಿಗಳು, ಉಗ್ರಗಾಮಿಗಳು ನಾವು ಹಾರಿಸಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಭಯೋತ್ಪಾದಕರು ಕೂಡ ಅದನ್ನು ಹೇಳಿದಾಗ, ಅದು ಕಾಶ್ಮೀರದ ಲಾಲ್ ಚೌಕ್ ಇರ್ಬೋದು, ದೇಶದ ಬೇರೆ ಬೇರೆ ಭಾಗಗಳಿರ್ಬೋದು, ಹಿಂದೆ ಕರ್ನಾಟಕದಲ್ಲೂ ಕೂಡ ಹುಬ್ಬಳ್ಳಿಯಲ್ಲೂ ಕೂಡ ಆ ಥರ ಗಲಾಟೆ 1990ರ ದಶಕದಲ್ಲಾಗಿತ್ತು. ಆ ಎಲ್ಲ ಸಂದರ್ಭದಲ್ಲೂ ರಾಷ್ಟ್ರಧ್ವಜನ ಹಾರಿಸಲಿಕ್ಕೆ ಪ್ರಾಣ ತೆತ್ತಾದ್ರೂ ಹಾರಿಸಲಿಕ್ಕೆ ಮುಂದೆ ಬಂದದ್ದು ಸಂಘದ ಸ್ವಯಂ ಸೇವಕರು. ಹೀಗಾಗಿ ಸಂಘ ಯಾವತ್ತೂ ಕೂಡ ರಾಷ್ಟ್ರಧ್ವಜದ ಗೌರವವನ್ನು ಕಾಪಾಡಲಿಕ್ಕೆ, ರಾಷ್ಟ್ರಧ್ವಜದ ಬಗ್ಗೆ ನಮ್ಮ ಅಭಿಮಾನಗಳು ಏನಿದೆ ಅದೆಲ್ಲವೂ ಕೂಡ ಸಮರ್ಪಣೆ ಖಂಡಿತ ಮಾಡಿದೆ. ರಾಷ್ಟ್ರಧ್ವಜದ ಕುರಿತು ಸಂಘಕ್ಕೆ ಗೌರವ ಇಲ್ಲ ಅನ್ನುವಂಥ ಆರೋಪ ಶುದ್ಧ ಸುಳ್ಳು. ಮತ್ತು ಆ ಸುಳ್ಳು ಜನರು ಗುರುತಿಸಿದ್ದಾರೆ, ಜನರಿಗೆ ಗೊತ್ತಿದೆ. RSSನವರು ರಾಷ್ಟ್ರಧ್ವಜ ಖಂಡಿತ ಹಾರಿಸ್ತಾ ಇದ್ದಾರೆ. ನಮ್ಮ ಇಷ್ಟೊಂದು ಶಾಲೆಗಳಿದೆ, ಇಷ್ಟೊಂದು ವಿಡಿಯೋಗಳಿದೆ ರಾಷ್ಟ್ರಧ್ವಜದ ಬಗ್ಗೆ ಮಾತಾಡಿರುವಂಥದ್ದು. ಆರೋಪ ಒಂದು ವೃಥ ಆರೋಪ ಅಷ್ಟೇ. ಕೊನೆಯದಾಗಿ ಮುಸಲ್ಮಾನರ ಸಮಾಜದ ಬಗ್ಗೆ ನೀವು ಕೇಳಿದ್ರಿ. ಸಂಘದ ದೃಷ್ಟಿಕೋನ ಇಡೀ ಭಾರತ ಹಿಂದೂ ರಾಷ್ಟ್ರ, ಭಾರತೀಯರೆಲ್ಲರೂ ಕೂಡ ಹಿಂದೂಗಳು. ಈಗಾಗಲೇ ನಮ್ಮ ಸರಸಂಘ ಚಾಲಕರು ಹೇಳಿದರೆ ದೇಶದ 142 ಕೋಟಿ ಮಂದಿನೂ ಕೂಡ ಹಿಂದೂಗಳೇ ಆಗಿದ್ದಾರೆ. ಉಪಾಸನಾ ಪದ್ಧತಿಯಲ್ಲಿ ಕೆಲವರು ವ್ಯತ್ಯಾಸ ಆಗಿರುವ ಭಾರತದ ಒಟ್ಟು ಸಿವಿಲೈಸೇಷನ್ ನಾಗರಿಕತೆಯನ್ನು ನೋಡಿದಾಗ ಹೊರಗಿನ ಆಕ್ರಮಣ, ಬೇರೆ ಬೇರೆ ರೀತಿಯಂತಹ ಒತ್ತಡಗಳಿಗೆ ಒಳಗಾಗಿ ದೇಶದ ಒಳಗಡೆ ಒಂದಷ್ಟು ಮತೀಯ ತಲ್ಲಣ್ಣಗಳು ನಡೆದಿದೆ. ದೇಶದಲ್ಲಿ ಅನೇಕ ಸಂದರ್ಭದಲ್ಲಿ ಮತಾಂತರಗಳು ಕೂಡ ನಡೆದಿದೆ. ಇನ್ಫಿಲ್ಟ್ರೇಷನ್ ಕೂಡ ಆಗಿದೆ, ಒಳನುಸುಳುವಿಕೆನೂ ಕೂಡ ಆಗಿದೆ. ಬೇರೆ ಬೇರೆ ಕಾರಣಕ್ಕೆ ಜನಸಂಖ್ಯೆಯಲ್ಲಿ ಏರುಪೇರುವಾಗಿದೆ, ಮತೀಯ ಧ್ರುವೀಕರಣ ನಡೆದಿದೆ. ಆದರೆ ಒಂದು ನಾಗರಿಕ ದೇಶವಾಗಿ ನಮಗೊಂದು ಭವ್ಯ ಇತಿಹಾಸ ಇದೆ, ದೀರ್ಘ ಇತಿಹಾಸ ಇದೆ, ಸನಾತನ ಪರಂಪರೆ ಇದೆ. ಆ ಪರಂಪರೆ ಭಾಗವಾಗಿ ನಾವು ನೋಡಿದರೆ ದೇಶದಲ್ಲಿ ಉಪಾಸನಾ ಪದ್ಧತಿಗಳಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ದೇವರು ಯಾರು ಅನ್ನುವಂಥದ್ದು ಈ ದೇಶದಲ್ಲಿ ವಿಷಯ ಆಗಲಿಲ್ಲ, ಬದುಕುವುದು ಹೇಗೆ ಅದೇ ವಿಷಯ. ಹಿಂದುತ್ವ ಅನ್ನುವಂಥದ್ದು ಉಪಾಸನಾ ಪದ್ಧತಿಯಲ್ಲ, ವೇ ಆಫ್ ವರ್ಷಿಪ್ ಅಲ್ಲ. ಹಿಂದುತ್ವ ಈಸ್ ವೇ ಆಫ್ ಲೈಫ್. ಸುಪ್ರೀಂ ಕೋರ್ಟ್ ಹೇಳಿದೆ. ಸರ್ವಪಳ್ಳಿ ರಾಧಾಕೃಷ್ಣನ್ ಅವ್ರದ್ದು ಕೂಡ ಒಂದು ಸ್ಪೀಚ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ 1926ರಲ್ಲಿ ಪುಸ್ತಕ ಆಗಿನ ಬಂದಿತ್ತು, ಹಿಂದೂ ವ್ಯೂ ಆಫ್ ಲೈಫ್. ಹಿಂದೂ ಅನ್ನುವಂಥದ್ದು ಒಂದು ಜೀವನ ದೃಷ್ಟಿ, ಅದೊಂದು ಜೀವನ ಪದ್ಧತಿ. ಹಾಗಾಗಿ ಉಪಾಸನಾ ಪದ್ಧತಿ ಇಲ್ಲಿ ಇಂಪಾರ್ಟೆನ್ಸ್ ಪಡ್ಕೊಳ್ಳಲ್ಲ, ಆದರೆ ಉಪಾಸನಾ ಪದ್ಧತಿ ಬೇಕು. ಭಗವಂತನ ಆರಾಧನೆ, ಸನ್ಮಾರ್ಗದಲ್ಲಿ ನಡೆಯುವ ಒಂದು ಮಾರ್ಗ ಅದು ಬೇಕೇ ಬೇಕು. ಆದರೆ ಯಾವೊಬ್ಬ ವ್ಯಕ್ತಿ ನಾನು ನಾಸ್ತಿಕನಿದ್ದೇನೆ, ನಾನು ಯಾವುದೇ ದೇವರನ್ನು ನಂಬಲ್ಲ ಅನ್ನೋನು ಕೂಡ ಹಿಂದೂನೇ. ಹಿಂದೂ ಅನ್ನುವಂಥದ್ದು ಇಟ್ಸ್ ಎ ಜಿಯೋಗ್ರಫಿಕಲ್ ಕನೋಟೇಷನ್ ಆಗಿನೂ ಕೂಡ ಬಳಸ್ತೀವಿ. ಅನೇಕ ಬಾಹೃಸ್ಪತ್ಯ ಶಾಸ್ತ್ರದಲ್ಲಿ ಹಿಮಾಲಯಂ ಸಮಾರಭ್ಯ ಯಾವುದಿಂದು ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತ ಹೇಳ್ತಾರೆ. ಹಿಮಾಲಯದ ದಕ್ಷಿಣಕ್ಕೆ ಹಿಂದೂ ಸಾಗರ ಅಥವಾ ಇವತ್ತಿನ ಇಂಡಿಯನ್ ಓಷನ್, ಅದಕ್ಕಿಂತ ಮೇಲೆ ಇರ್ತಕ್ಕಂಥ ಭೂಭಾಗ ಏನಿದೆ ಇವರೆಲ್ಲರೂ ಹಿಂದೂಗಳೇ. ಇದೊಂದು ಹಿಂದೂಸ್ತಾನ
ಅನ್ನುವ ಕಲ್ಪನೆ ಇದೆ. ಇದರ ಒಳಗೆ ಇರುವವರು ಯಾವ ದೇವರನ್ನ ಪೂಜೆ ಮಾಡ್ತಾರೆ ಅನ್ನೋ ಚರ್ಚೆನೇ ಬರಲ್ಲ. ಭಾರತಕ್ಕೆ ಹೆಸರೇ ಹಿಂದೂಸ್ತಾನ. ಭಾರತದಲ್ಲಿರುವವರು ಹಿಂದೂಗಳು. ಹಿಂದೂ ಅನ್ನುವಂಥದ್ದು ಒಂದು ರಾಷ್ಟ್ರೀಯ ಪದವಾಚಕ. ಹಿಂದೂ ಈಸ್ ಅ ನ್ಯಾಷನಲಿಸ್ಟಿಕ್ ಕೊನೊಟೇಷನ್. ಹಾಗಾಗಿ ಭಾರತದಲ್ಲಿರುವವರು ಎಲ್ಲರೂ ಹಿಂದೂಗಳು ಅನ್ನೋ ವಿಶಾಲ ಅರ್ಥದಲ್ಲಿ ಹೇಳ್ತೀವಿ. ಹಾಗಾಗಿ ಸಂಘ ಹೇಳೋ ಕೆಲವು ಶಬ್ದಗಳು ಅಂದರೆ ಧರ್ಮ, ಸಂಸ್ಕೃತಿ, ಸಮಾಜ, ರಾಷ್ಟ್ರ, ಈ ಶಬ್ದಗಳನ್ನು ಸಂಘ ಸ್ಪೆಸಿಫಿಕ್ ಆಗಿ ಹೇಳುತ್ತೆ. ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ. ಧರ್ಮ ಅನ್ನುವಂಥದ್ದು ಚಿಂತನೆಯಲ್ಲಿರುತ್ತೆ. ಅದರ ಆಚರಣೆಗೆ ಬರಲಿಕ್ಕೆ ಸಂಸ್ಕೃತಿ ಬೇಕು. ಸಂಸ್ಕೃತಿಯ ಪಾಲನೆಗೆ ಸಮಾಜ ಬೇಕು. ಸಮಾಜದ ವಿಸ್ತೃತ ರೂಪವೇ ಅದು ರಾಷ್ಟ್ರ. ರಾಷ್ಟ್ರದೊಳಗಡೆ ಬದುಕುವ ವ್ಯಕ್ತಿ ಯಾರಿದ್ದಾರೆ, ಪ್ರಜೆ, ವ್ಯಕ್ತಿ, ಆತನ ಐಡೆಂಟಿಟಿ ಹಿಂದೂ. ಈ ದೇಶದ ಎಲ್ಲರೂ ಹಿಂದೂಗಳು ಅನ್ನುವಂಥ ಬರುತ್ತೆ. ಉಪಾಸನಾ ಪದ್ಧತಿ ಕೆಲವರಿಗೆ ಬೇರೆ ಬೇರೆ ಇರ್ಬೋದು. ನಾವು ಗಮನಿಸಬೇಕಾದ ಇಲ್ಲಿ ಎರಡು ವಿಷಯಗಳು. ಒಂದು, ಯಾರು ಇವತ್ತು ಉಪಾಸನಾ ಪದ್ಧತಿಯಿಂದ ವ್ಯತ್ಯಸ್ತರಾಗಿ ಸ್ವಲ್ಪ ಹೊರಗಡೆಯಿಂದ ಬಂದ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಎರಡು ವಿಷಯಗಳನ್ನು ನಾವೆಲ್ಲರೂ ಗಮನಿಸಬೇಕಾಗುತ್ತೆ. ಒಂದು, ಕಾಮನ್ ಹಿಸ್ಟಾರಿಕ್ ಕಾನ್ಷಿಯಸ್ನೆಸ್, ಸಮಾನ ಇತಿಹಾಸ ಪ್ರಜ್ಞೆ. ಎರಡನೇದು, ಕಾಮನ್ ಆನ್ಸೆಸ್ಟ್ರಲ್ ಕಾನ್ಷಿಯಸ್ನೆಸ್, ಸಮಾನ ಪೂರ್ವಜರ ಪ್ರಜ್ಞೆ. ಇವತ್ತು ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಾಗಿ ಉಪಾಸನಾ ಪದ್ಧತಿ ಬದಲಾದರೆ ಆತನ ಇತಿಹಾಸ ಬದಲಾಗಲ್ಲ. ರಾಮಾಯಣ, ಮಹಾಭಾರತ, ಮಹಾರಾಣಾ ಪ್ರತಾಪ್, ಛತ್ರಪತಿ ಶಿವಾಜಿ ಇತಿಹಾಸ, ಸ್ವಾತಂತ್ರ್ಯ ಹೋರಾಟದ ಇತಿಹಾಸ, ಇದ್ಯಾವುದು ಈ ದೇಶದ ಇತಿಹಾಸ ಬದಲಾಗಲ್ಲ. ಉಪಾಸನಾ ಪದ್ಧತಿ ಬದಲಾಯಿತು ಅಂದ ತಕ್ಷಣಕ್ಕೋಸ್ಕರ ಇತಿಹಾಸ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಭಾರತದ ಇತಿಹಾಸವೇ ಎಲ್ಲರ ಇತಿಹಾಸ. ಆನ್ಸಿಸ್ಟ್ರಿ, ಪೂರ್ವಜರು ಕೂಡ ಬದಲಾಗಲ್ಲ. ರಾಮ, ಕೃಷ್ಣ, ಶಂಕರಾಚಾರ್ಯರು, ಕನಕದಾಸರು, ಅಂಬೇಡ್ಕರ್, ಅಬ್ದುಲ್ ಕಲಾಂ ಎಲ್ಲರೂ ಭಾರತದವರೇ, ಎಲ್ಲರೂ ನಮ್ಮ ಪೂರ್ವಜರೇ. ಹಾಗಾಗಿ ಉಪಾಸನಾ ಪದ್ಧತಿ ಬದಲಾದರೂ ಕೂಡ ಪೂರ್ವಜರ ಪ್ರಜ್ಞೆ, ವಿವೇಕಾನಂದರು ನಮ್ಮ ಪೂರ್ವಜರು, ಬಸವಣ್ಣವರು ನಮ್ಮ ಪೂರ್ವಜರು, ಇವರೆಲ್ಲರೂ ನಮ್ಮ ಪೂರ್ವಜರು ಅನ್ನುವಂಥ ಭಾವ ಅದು ನಮ್ಮಲ್ಲಿದೆ. ನಾಡಗೀತೆಯಲ್ಲೂ ಕೂಡ ಕುವೆಂಪು ಅವರು ಹೇಳ್ತಾರೆ, ಇದು ಎಂಥ ನೆಲ, ಇದು ರಾಘವ ಮಧುಸೂದನರವತರಿಸಿದ ನೆಲ, ಇದು ರಾಮ ಓಡಾಡಿದ ನೆಲ, ಇದು ಕೃಷ್ಣ ನಡೆದಾಡಿದ ಭೂಮಿ, ಚೈತನ್ಯ ಪರಮಹಂಸ ವಿವೇಕರ, ನಾನಕ ರಾಮಾನಂದ ಕಬೀರರ ಭೂಮಿ ಇದು. ಎಲ್ಲರಿಗೂ ಇದು ಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ. ನಾಡಗೀತೆಯ ಆಶಯ ಏನಿದೆ, ಸಂಘದ ಆಶಯನೂ ಕೂಡ ಇಡೀ ದೇಶವಾಸಿಗಳು ಯಾರಿದ್ದಾರೆ ನಾವೆಲ್ಲರೂ ಕೂಡ ಹಿಂದೂ ರಾಷ್ಟ್ರದ ಅಂಗವಾಗಿ, ಒಂದು ದೊಡ್ಡ ಸನಾತನ ಸಂಸ್ಕೃತಿಯ ಭಾಗವಾಗಿ ಶಾಂತಿಯಿಂದ, ಸಹಬಾಳ್ವೆಯಿಂದ, ಸಾಮರಸ್ಯದಿಂದ ಒಟ್ಟಿಗೆ ಬದುಕಬೇಕು. ಜೀವನ ಪದ್ಧತಿ, ಹಿಂದೂ ಜೀವನ ಪದ್ಧತಿ ಏನಿದೆ ಅದರ ಭಾಗವಾಗಿ ನಾವೆಲ್ಲರೂ ಇರ್ತೀವಿ ಅಂತ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾರೆ. ಹಾಗೆ ಹಿಂದುತ್ವ ಅಂದಾಗ ನೇರ ಉಪಾಸನಾ ಪದ್ಧತಿಗೆ ನಾವು ಬಂದು ಬಿಡ್ತೀವಿ. ಯಾವ ದೇವರನ್ನು ಪೂಜೆ ಮಾಡ್ತಾರೆ, ಯಾವ ದೇವರನ್ನು ಪೂಜೆ ಮಾಡಲ್ಲ, ಆ ಥರ ಅಲ್ಲ. ಲೋಪದೋಷಗಳು ಒಳಗಡೆ ಜೀವನ ಪದ್ಧತಿಯಲ್ಲಿ ಅನೇಕ ಇರ್ಬೋದು. ಅಂದರೆ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ನುಸುಳಿರ್ಬೋದು, ಎಲ್ಲ ಕಡೆನೂ ಅದು ಇದೆ. ಅದನ್ನು ಎಲ್ಲರೂ ಪರಿಹಾರ ಮಾಡಬೇಕು. ಆಯಾಯ ಸಮಾಜದ್ದು ಅಲ್ಲಲ್ಲಿ ಪರಿಹಾರ ಮಾಡ್ತಾ ಮಾಡ್ತಾ ಒಂದು ನಾಗರಿಕ ಸಮಾಜವಾಗಿ ನಾವೆಲ್ಲರೂ ಬರಬೇಕು. ಸಂಘದ ದೃಷ್ಟಿ ಭಾಳ ಸ್ಪಷ್ಟ ಇದೆ. ನಾವೆಲ್ಲರೂ ಹಿಂದೂಗಳು, ಇದು ಹಿಂದೂ ರಾಷ್ಟ್ರ. ಇದು ಅತ್ಯಂತ ಸ್ಪಷ್ಟವಾಗಿ ಎಲ್ಲ ಕಡೆಯೂ ಕೂಡ ಅನೇಕ ಕಡೆಗಳಲ್ಲಿ ಸಂಘದ ಬೇರೆ ಬೇರೆ ಭಾಷಣಗಳಲ್ಲಿ, ಬೇರೆ ಬೇರೆ ಅಭಿಪ್ರಾಯ ವ್ಯಕ್ತಪಡಿಸುವ ವೇದಿಕೆಗಳಲ್ಲಿ ಸರಸಂಘ ಚಾಲಕರು ಸೇರಿಕೊಂಡಾಗೆ ಎಲ್ಲರೂ ಹೇಳ್ತಾರೆ. ಆ ಥರ ಹೇಳುವ ಸಂದರ್ಭದಲ್ಲಿ ಯಾವುದೇ ಸಮುದಾಯಗಳಿಗೆ ಅಥವಾ ಯಾವುದೇ ಮತೀಯ ಗುಂಪುಗಳಿಗೆ ಯಾವುದೇ ರೀತಿಯ ಭಾವನೆಗಳಿಗೆ ಧಕ್ಕ ತರದೆ ಹಾಗೆ ಅವರನ್ನು ಅರ್ಥ ಮಾಡುವ ರೀತಿಯಲ್ಲಿ ಮುಂದೆ ಹೋಗಿದೆ. ಹಾಗಾಗಿನೇ ಹಿಂದಿನ ಮಾಜಿ ರಾಷ್ಟ್ರಪತಿಗಳು ಪ್ರಣವ್ ಮುಖರ್ಜಿಯವರು ಸಂಘದ ಕಾರ್ಯಕ್ರಮಕ್ಕೆ ದೆಹಲಿಗೆ ನಾಗ್ಪುರಕ್ಕೆ ಬಂದಿದ್ದರು. ದೆಹಲಿಯಲ್ಲಿ ಅವರು ಮೋಹನ್ ಭಾಗವತ್ ಅವರನ್ನ ಭೇಟಿಯಾಗಿದ್ದರು. ಅಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸಂಘದ ಆಶಯ ಗೊತ್ತು. ಅಬ್ದುಲ್ ಕಲಾಂ ಅವರು ಕೂಡ ನಾಗ್ಪುರಕ್ಕೆ ಬಂದಿದ್ದರು, ರತನ್ ಟಾಟಾ ಅವರು ಬಂದಿದ್ದರು, ಅಜೀಂ ಪ್ರೇಮ್ಜಿ ಅವರು ಬಂದಿದ್ದರು. ಅನೇಕ ಹಿರಿಯರು ಸಂಘದ ಜೊತೆಗೆ ಬಂದು ಸಂಘದ ವಿಚಾರ ಜೊತೆಗೆ, ಸಂಘ ಹೇಳುವ ಈ ಎಲ್ಲ ಸಂಗತಿಗಳ ಜೊತೆಗೆ ಸಹಮತವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸಂಘ ಅನ್ನುವಂಥದ್ದು ಯಾವುದೋ ಒಂದು ಸಣ್ಣ ಯೋಚನೆ ಅಲ್ಲ, ಸಮಾಜದ ಒಂದು ವಿಸ್ತೃತ ಯೋಚನೆ. ಎಲ್ಲರ ಬಗ್ಗೆನೂ ಸಂಘ ಯೋಚನೆ ಮಾಡುತ್ತೆ. ಎಲ್ಲ ದೇಶವಾಸಿಗಳ ಬಗ್ಗೆ ಸಂಘದ ಯೋಚನೆ ಇದೆ. ಎಲ್ಲರ ಜೊತೆಗೆ ಸಂಘ ಒಟ್ಟಿಗೆ ಸಾಗಬೇಕನ್ನುವಂಥದ್ದೇ ಸಂಘದ ಯೋಚನೆ ಇದೆ. ಹಾಗೆ ಯಾರನ್ನು ಎಕ್ಸ್ಕ್ಲೂಡ್ ಮಾಡುವ, ಯಾರನ್ನು ವಿರೋಧಿಸುವ, ಯಾರನ್ನು ಪಕ್ಕಕ್ಕಿಡುವ, ಯಾರಿಗೂ ಪ್ರತಿಕ್ರಿಯಿಸುವುದು ಸಂಘದ ಸ್ವಭಾವ ಅಲ್ಲ. ಸಂಘ ಎಲ್ಲರ ಸಂಘಟನೆ, ಸಾಮೂಹಿಕ ನಿರ್ಣಯದಿಂದ ಸಂಘ ಸದಾ ಮುಂದೆ ಹೋಗ್ತಾ ಇರುತ್ತೆ. ಹಾಗೆ ಈ ಸಂಘಕ್ಕೆ ಅದರದ್ದೇ ಆದಂಥ ಅನೇಕ ವೈಶಿಷ್ಟ್ಯಗಳಲ್ಲೂ ಕೂಡ ಈ ವೈಚಾರಿಕ ವಿಸ್ತೃತತೆ, ಓಪನ್ನೆಸ್ ಅದು ಒಂದು, ಇನ್ಕ್ಲೂಸಿವಿಟಿ, ಎಲ್ಲರನ್ನ ಒಳಗೊಳ್ಳುವ ಒಂದು ಮಾನಸಿಕತೆ
ಅದು ಸಂಘವನ್ನು ಇದುವರೆಗೆ ಇನ್ನು ಮುಂದೆನೂ ಕೂಡ ನಡೆಸುತ್ತೆ. ಸಾಮಾನ್ಯವಾಗಿ ಅನೇಕ ಮಂದಿ ಹೇಳ್ತಾರೆ ಸಂಘ 100 ವರ್ಷ ಆಯಿತು, ಹಿಂದಿನವರೆಲ್ಲ ಹೇಳ್ತಾ ಇದ್ರು ಸಂಘಕ್ಕೆ ಜುಬಿಲಿಗಳು ಬೇಡ, ಆ ರೀತಿಯ ಒಂದು ಮಾತುಗಳು ಕೂಡ ಕೆಲವೊಮ್ಮೆ ಕೇಳಿ ಬರ್ತಾ ಇದೆ. ಅನೇಕ ಸಂದರ್ಭ ನೀವು ಕೇಳಿರ್ಬೋದು. ಸಂಘ ದೇಶದ ಪರಮ ವೈಭವ ಅಥವಾ ಸರ್ವಾಂಗೀಣ ಉನ್ನತಿಗಾಗಿಯೇ ಯೋಚನೆ ಮಾಡ್ತಾ ಇದೆ. ಒಬ್ಬರು ಹಿರಿಯರು ಹೇಳ್ತಾ ಇದ್ರು ಸಂಘ ಸಾರ್ವಕಾಲಿಕವಾಗಿಯೂ ಬೇಕಾಗತ್ತೆ ಈ ದೇಶದಲ್ಲಿ. ಹೇಗೆ ಒಂದು ಊರಿನಲ್ಲಿ ಎಲ್ಲರೂ ಶಿಕ್ಷಿತರಾದರು, ಎಲ್ಲರಿಗೂ ಎಜುಕೇಶನ್ ಸಿಕ್ಕಿದೆ, ಸಾಕ್ಷರತೆ ಸಿಕ್ಕಿದೆ ಅಂದ ತಕ್ಷಣ ಆ ಊರಿನ ಶಾಲೆಗೆ ಬೀಗ ಹಾಕ್ಬೇಕಾ? ಖಂಡಿತ ಇಲ್ಲ. ಕಂಟಿನ್ಯೂಸ್ ಪ್ರೋಸೆಸ್. ಒಂದು ಊರಿನಲ್ಲಿ ಎಲ್ಲರೂ ಆರೋಗ್ಯದಿಂದ ಚೆನ್ನಾಗಿದ್ದಾರೆ, ಯಾರಿಗೇನು ಸಮಸ್ಯೆ ಇಲ್ಲ ಅಂದರೆ ಆಸ್ಪತ್ರೆಯನ್ನು ಬಂದ್ ಮಾಡಬೇಕೆ? ಎಲ್ಲರೂ ಧರ್ಮಿಷ್ಠರಾಗಿದ್ದಾರೆ, ಎಲ್ಲರೂ ಕೂಡ ಸತ್ಯದ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂದರೆ ದೇವಸ್ಥಾನ ಅದರದ್ದು ಏನು? ಎಲ್ಲವೂ ಆಗಿದೆ ಅಂದ ಮೇಲೂ ಅದು ಬೇಕಾಗುತ್ತೆ. ದೇವಸ್ಥಾನ ಬೇಕು, ಶಾಲೆಗಳು ಬೇಕು, ಆಸ್ಪತ್ರೆಗಳು ಬೇಕು. ಹಾಗೆ ಒಂದು ಸುಸ್ಥಿರ ಸಮಾಜ ನಿರ್ಮಾಣದ ಭಾಗವಾಗಿರುವ ಸಂಘದ ಆಂದೋಲನ ಏನಿದೆ, ಸಮಾಜದ ಸುಸ್ಥಿತಿಯಲ್ಲೂ ಕೂಡ ಪರಮವಿಭ ತಲುಪಿದ ಮೇಲೂ ಕೂಡ ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ, ಕಾಪಾಡಲಿಕ್ಕೆ ಎಲ್ಲರೂ ಒಟ್ಟಾಗಿ ಬೇಕಾದ ಕಾರಣ ಸಂಘ ಒಂದು ದೇಶಕ್ಕೆ ಅನಿವಾರ್ಯವಾಗಿ ಸಮಾಜ ಜೀವನದಲ್ಲಿ ಒಂದು ನಿರ್ಣಾಯಕ ಪಾತ್ರ ವಹಿಸುವ ಸಂಘಟನೆ. ಸಮಾಜದ ಎಲ್ಲರೂ ಕೂಡ ಸಂಘದ ಒಳಗಡೆ ಬರಬೇಕು. ದೂರದಿಂದ ನೋಡಿದಾಗ ಗೊತ್ತಾಗಲ್ಲ. ಹೇಗೆ ಸಕ್ಕರೆಯನ್ನು ದೂರದಿಂದ ನೋಡಿದಾಗ ಅದರ ಸಿಹಿ ಗೊತ್ತಾಗಲ್ಲ, ಸ್ವಲ್ಪ ಬಾಯಿಗೆ ಹಾಕಿದರೆ ಅದರ ಸವಿ ಗೊತ್ತಾಗುತ್ತೆ, ಅದನ್ನು ಅನುಭವಿಸಿದರೆ ಗೊತ್ತಾಗುತ್ತೆ. ಹಾಗಾಗಿ ಸಂಘದ ಒಳಗಡೆ ಬಂದಾಗ ಸಂಘ ಏನು ಅನ್ನೊಂದು ಗೊತ್ತಾಗುತ್ತೆ. ಹಾಗಾಗಿ ಇದು 100ನೇ ವರ್ಷ, ನೂರಾರು ಚಟುವಟಿಕೆಗಳಿದೆ, ದೇಶಾದ್ಯಂತ ನಡೀತಾ ಇದೆ. ಸಂಘದ ಒಳಗಡೆ ಬಂದು ಸಂಘವನ್ನು ಅರ್ಥ ಮಾಡಿಕೊಳ್ಳಿ ಅನ್ನುವಂಥದ್ದೇ ಸಾರ್ವಜನಿಕವಾಗಿ ಸಂಘದ ಒಂದು ಮನವಿ ಇರುವಂಥದ್ದು. ನಮಸ್ಕಾರ. ರಾಜೇಶ್ ಜಿ, ಇವತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ರಿ. ಸಂಘದ ಅನೇಕ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸುವ ಒಂದು ಕೆಲಸವನ್ನು ಮಾಡಿದ್ದೀರಾ. ಧನ್ಯವಾದಗಳು.